ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನೀವು ನೋಡ್ತಿದ್ದೀರಲ್ವ, ಈ ಬ್ಲೌಸನ್ನು ನಾನು ಐರನ್ ಮಾಡೋಕ್ಕೆ ಹೋಗಿ ಸುಟ್ಬಿಟ್ಟಿದ್ದೀನಿ. ಸೊ ಇದು ಹಿಂದ್ಗಡೆನೇ ಸುಟ್ಟಿರೋದ್ರಿಂದ ಇದನ್ನು ಬಳಸೋಕ್ಕಂತೂ ಬರೋದೇ ಇಲ್ಲ. ಹಾಗಾಗಿ ಈ ಬ್ಲೌಸನ್ನು ಇವತ್ತು ರಿಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವಾಗ ಇಲ್ಲಿ ಸ್ಲೀವ್ಸ್ ಹತ್ರ ಚೆನ್ನಾಗಿರುವ ಬಾರ್ಡರ್ಸ್ ಇದೆ, ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಡೆನೂ ಹಾಗೆ ಮಾಡ್ಕೊಳ್ತೀನಿ. ಸೊ ನಿಮ್ಮ ಹತ್ರನೂ ಸಾಕಷ್ಟು ಈ ಥರ ಬ್ಲೌಸ್ಗಳೆಲ್ಲ ಇರ್ಬೋದಲ್ವ, ಅದಕ್ಕೆ ಬಾರ್ಡರ್ಸು, ಒಳ್ಳೊಳ್ಳೆ ಲೇಸು ಇದೆಲ್ಲ ಇರಬಹುದು. ಸೊ ಅದನ್ನು ಹಾಗೆ ಬಿಸಾಕೋ ಬದಲು ಅದರಿಂದ ಏನಾದರೂ ಒಂದು ಉಪಯೋಗಕ್ಕೆ ಬರುವಂಥ ಐಟಮನ್ನು ನೀವು ಮಾಡ್ಕೊಳ್ಬಹುದು. ಇದು ಚೆನ್ನಾಗಿರುವಂಥ ಬ್ಲೌಸೇ. ನಾನು ಐರನ್ ಮಾಡೋಕ್ಕೆ ಹೋಗಿ ಒಂದು ನಿಮಿಷದಲ್ಲಿ ಸುಟ್ಕೊಂಡ್ಬಿಟ್ಟೆ. ಸೊ ಹೀಟ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಸೊ ಈಗ ನಾನು ಎರಡು ಕಡೆಗೂ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿದ್ದಾಯ್ತಲ್ವ, ಬಾರ್ಡರ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಎರಡು ಬಾರ್ಡರ್ಸನ್ನು ಜಾಯಿನ್ ಮಾಡಿಬಿಟ್ಟು ಈ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಇಲ್ಲೊಂದು ಸ್ವಲ್ಪ ಓಪನ್ ಇದ್ದಾಗ ಕಾಣ್ತು. ಸೊ ಇಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಇದು ಈ ಥರ ಕಾಣಿಸ್ತಾ ಇದೆ. ಇದನ್ನು ಇವಾಗ ಕರೆಕ್ಟಾಗಿ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಳ್ತೀನಿ. ಹಾಗೆ ಈ ಬ್ಲೌಸಲ್ಲಿ ಹಿಂದ್ಗಡೆ ಕಟ್ಟೋದಕ್ಕೆ ಡೋರಿ ಇತ್ತಲ್ವ, ಅದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದರಲ್ಲಿ ಈ ಥರ ಕಟ್ಟೋದಕ್ಕೆ ಇದೆ. ಸೊ ಒಂದು 6 ಇಂಚ್ 7 ಇಂಚ್ ಆಗೋಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಒಂದು ಸೈಡು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಸೊ ಒಂದು ಸೈಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಈ ಡೋರಿಯನ್ನು ಒಳಗೆ ಇನ್ಸರ್ಟ್ ಮಾಡ್ತಾ ಆ ಜಾಗದಲ್ಲಿ ಮತ್ತೊಮ್ಮೆ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ ಸ್ಟಿಚ್ ಬಂದಿತ್ತಲ್ವ, ಅದನ್ನು ಮಧ್ಯಕ್ಕೆ ಬರೋ ರೀತಿಯಾಗಿ ಇಟ್ಕೊಂಡೆ. ಇವಾಗ ಈ ಡೋರಿಯನ್ನು ಈ ಥರ ಇಟ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಈಗ ನಾನು ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ, ಇದು ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇವಾಗ ಒಂದು ಹ್ಯಾಂಡ್ ಟವಲನ್ನು ತೊಗೊಂಡಿದ್ದೀನಿ. ಸೊ ಹ್ಯಾಂಡ್ ಟವಲ್ ತುದಿ ಕಡೆ ಇಲ್ಲಿ ದಪ್ಪ ಇರುತ್ತಲ್ಲ, ಸ್ಟಿಚ್ ಹಾಕಿರ್ತಾರಲ್ವ, ಅದನ್ನು ಕಟ್ ಮಾಡ್ಕೊಳ್ತೀನಿ. ಇವಾಗ ಈ ಥರ ನಾವು ನೆರಿಗೆಗಳನ್ನು ಮಾಡ್ಕೊಳ್ಬೇಕು. ನೆರಿಗೆಗಳನ್ನು ಮಾಡಿ ಪಿನ್ನಪ್ ಬೇಕಾದರೂ ಮಾಡ್ಕೊಳ್ಬೋದು, ಇಲ್ಲ ಹಾಗೇ ಸೆಟ್ ಮಾಡಿ ಹಾಕ್ಬೋದು. ಸೊ ಈ ಥರ ನಾನು ಒಂದು ಕಡೆ ಪಿನ್ ಮಾಡಿಕೊಂಡೆ. ಅದೇ ರೀತಿಯಾಗಿ ಮತ್ತೊಂದು ಕಡೆಗೂ ಪಿನ್ ಮಾಡ್ಕೊಳ್ತೀನಿ. ಈಗ ನಾನು ಮುಂಚೆ ಬಾರ್ಡರಿಂದ ಒಂದು ಕ್ಯಾಪ್ ರೀತಿಯಾಗಿ ಮಾಡ್ಕೊಂಡಿದ್ನಲ್ಲ, ಸೊ ಆ ಕ್ಯಾಪ್ ಒಳಗೆ ಈ ಹ್ಯಾಂಡ್ ಟವಲನ್ನು ಈ ಥರ ತೂರಿಸ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ನಮ್ಮದು ವಾಶ್ ಬೇಸಿನ್ ಹತ್ತಿರಕ್ಕೆ ಇದನ್ನು ಆರಾಮಾಗಿ ಹ್ಯಾಂಗ್ ಮಾಡ್ಬೋದು, ಅಥವಾ ಬಾತ್ರೂಮಲ್ಲಿ ಕೂಡ ಹ್ಯಾಂಗ್ ಮಾಡ್ಬೋದು. ನಿಮ್ಗೆ ಹೇಗೆ ಬೇಕೋ ಹಾಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಪದೇ ಪದೇ ಕೈಗೆ ಟವಲನ್ನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದು ಹ್ಯಾಂಗ್ ಮಾಡಿದ್ದಲ್ಲೇ ಇರುತ್ತೆ. ಜಸ್ಟ್ ನಾವು ಕೈ ಒರೆಸ್ಕೊಂಡ್ರೆ ಆಯಿತು. ಸೊ ಒಂದು ಬೇಡದೇ ಇರುವ ಬ್ಲೌಸ್ ಪೀಸಿನ ರಿಯೂಸನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ರಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.